ಅದೇ ಬೇಡ ಮಸ್ತ್ ಜನಕ್ಕೆ ಏನೋದು ಕನ್ನಡ ಮಕ್ಕಳಿಂದ ಕೆಲವರಿಗೆ ಅರ್ಥ ಅಭಿಜಯಕ್ಕೋಸ್ಕರ 100 ಮೀಟರ್ಸ್ ಟಾಲ್ ಇದೆ, 30 ಸ್ಟೋರೀಸ್ ಅಂದರೆ 30 ಫ್ಲೋರ್ ಇದೆ. ಇದೆಲ್ಲ ನೋಡ್ಬೋದು ಇಲ್ಲಿ ಯಾವುದೆಲ್ಲ ದೇವರಿದ್ದಾರೆ ಅಂದರೆ ಇದು ನೋಡ್ಬೋದು, ರಾಮ ಲಕ್ಷ್ಮಣ ಹಾಗೂ ಸೀತಾ. ಸೊ ಬೆವರಿ ಸುಸ್ತಾಗಿ ಹೋಗಿದೆ. ಸೊ ಇದರ ಒಳಗಡೆ ಒಂದು ಫುಲ್ ವಿಡಿಯೋ ನಿಮಗೆ ನೋಡಿ ತೋರಿಸಿ ಟ್ರೈ ಮಾಡ್ತೀನಿ, ನೋಡಿ. ಸೊ ಹಾಯ್ ಮಾತಾಡಗ್ಲ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಡ್ರೀಮ್ ಬ್ಲಾಗ್ಸ್ ನೋಡ್ಲ. ಇಲ್ಲಿ ನಮ್ಮ ಮಾತ ಬೈದಿನಿ ದೂರ ಬಂದ ಪಟ್ಟಾಯಾಗ ಇದು ನಮ್ಮ ಬೈದಿನತ್ತ ನಮ್ಮನ್ನು ಕಟ್ಬಿಡ್ತೀನಿ ಅನ್ಸೋದು ಬೈದ ಬೊಕ್ಕೊಂಜಿದಾದ ಪಂಡ ಇನ್ನಿತ ಈ ವಿಡಿಯೋ ನಾನು ಕನ್ನಡ ಉಂಟು ಪಂಡ ಮಸ್ತ್ ಜನಕ್ಕೆ ಏನೋದಿಲ್ಲ ಕನ್ನಡ ಮಲ್ಪಲೆಂದು ಕೆಲವರಿಗೆ ತುಳು ಅರ್ಥ ಅಭಿಜಯಕ್ಕೋಸ್ಕರ. ಸೊ ಏರ್ ಮತ್ತೆ ಈ ಚಾನಲ್ ಹೊಸದತ್ತು ಒಂದಿಲ್ಲಾರು ಇಷ್ಟ ಅಂಡ ಲೈಕ್ ಮಲ್ಪಲೆ ಅಂಚನೆ ಹೊಸದತ್ತು ಒಂದಿತ್ತು ಸಬ್ಸ್ಕ್ರೈಬ್ಲ ಮಲ್ಪಲೆ ಅಂಚನೆ ನನಗೆ ಶೇರ್ ಮಲ್ಪೆ. ಸೊ ಕನ್ನಡದಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, ಯಾರೆಲ್ಲ ಈ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ. ಸೊ ಇವತ್ತು ಏನೆಲ್ಲ ಆಗ್ತದೆ, ಏನು ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲದು ಒಂದೊಂದಾಗಿ ತೋರಿಸ್ತೀನಿ. ಸೊ ಇವಾಗ ಫಸ್ಟಿಗೆ ಹೋಗೋದು ಲಂಚ್ಗೆ. ಸೊ ಹೋಗ್ಬಾ. ಇದು ಇವತ್ತು ನಾವಿರೋ ಹೋಟೆಲ್. ಈ ಹೋಟೆಲ್ ಹೆಸರು ಬಂದುಬಿಟ್ಟು ದುಸಿತ್ತಾನಿ ಅಂತ. ಸೊ ಇಲ್ಲಿಂದಲೇ ಒಂದು ಪಟ್ಟಾಯ ಸಿಂಬಲ್ ತೋರಿಸ್ಲಿಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ ನೋಡಿ. ಆ ಪಟ್ಟಾಯ ಅಂತ ಒಂದು ಬೋರ್ಡ್ ಹಾಕಿದಾರಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ. ಹಾಗೆ ಈಗ ನಾವು ಮುಂದೆ ಹೋಗುವ. ಈಗ ಮೇಯ್ನ್ ಫಸ್ಟ್ ಹೋಗ್ತಿರೋದು ಊಟಕ್ಕೆ, ಆನಂತರ ಅಲ್ಕಾಜರ್ ಶೋ ಇದೆ, ಮತ್ತು ಏನೆಲ್ಲ ಆಗುತ್ತೆ ತೋರಿಸ್ತೀನಿ. ಹಾಗೆ ಇವತ್ತು ನಮ್ಮ ಜೊತೆಗೆ ರಾಘವೇಂದ್ರ ಶೆಟ್ರು ಇದ್ದಾರೆ ಉಡುಪಿಯಿಂದ, ಮತ್ತು ಮೈಸೂರಿನವರಿದ್ದಾರೆ, ಮೈಸೂರು, ಜಯನಗರ, ಕಲಸಿಪಾಳ್ಯ, ದಂಡುಪಾಳ್ಯ. ಸೊ ಮುಂದೆ ಹೋಗುವ, ಏನೆಲ್ಲ ಇದೆ ತೋರಿಸ್ತೀನಿ. ಹೋಗುವ. ಮತ್ತು ಒಂದೇನಂದರೆ ಈ ವಿಡಿಯೋದಲ್ಲಿ ಮಿಡ್ಲಲ್ಲಿ ತುಳು ಬರ್ಬೋದು, ಯಾಕಂದರೆ ಮಾತಾಡಿ ಅಭ್ಯಾಸ ಆಗಿದೆ. ಲ್ಯಾಂಡ್ಸ್ಕೇಪ್ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿ ಮೀನು ಕೂಡ ಇದೆ ನೋಡಿ. ನೋಡ್ಬೋದು ಫುಲ್ ಎಲ್ಲ ನ್ಯಾಚುರಲ್, ಏನು ಪಾಟ್ಸ್ ಗಿಡ ಎಲ್ಲದು ನ್ಯಾಚುರಲ್ಲೇ. ಹಾಗಾಗಿ ಒಂದು ಹೋಟೆಲ್ದೊಂದು ರೌಂಡ್ ತೋರಿಸ್ತೀನಿ ನೋಡಿ. ಹೋಗ ನೋಡಿ, ನೋಡ್ಬೋದು ಕಸ್ಟಮೈಸ್ಡ್ ಒಂದು ಪಾಸ್ಪೋರ್ಟ್ ಕವರ್ ಕೊಟ್ಟಿದ್ದಾರೆ, ಹಾಕೊಳ್ಳೋಣ. ಹಾಗೆ ಇಲ್ಲಿ ನೋಡಿದ್ರೆ ಇವರು ಪಕ್ಕ ತಾಯಿ ಡ್ರೆಸ್ಸಲ್ಲಿದ್ದಾರೆ. ಇಬ್ಬರು ಅಕ್ಕಂದಿರು ಕೂತ್ಕೊಂಡಿದ್ದಾರೆ, ಇವರು ವೆಲ್ಕಮ್ ಮಾಡುವವರು. ಹೋಟ್ಲೊಮ್ಮೆ ಹೊರಗಡೆಯಿಂದ ತೋರಿಸ್ತೀನಿ ನಿಮಗೆ, ಹೋಗುವ. ಸೊ ಇದು ಹೋಟ್ಲಿದು ಎಂಟ್ರೆನ್ಸ್. ಇಲ್ಲಿಂದ ಹೋಟ್ಲಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಹಿಂದ್ಗಡೆ ಬೀಚ್ ಇದೆ. ಸೊ ನಮಗೆ ಈ ಸರ್ತಿ ಏನಂದರೆ ಯಾವುದು ಬೀಚ್ಗೆ ಆ ಕಡೆ ಹೋಗುವಾಗೆ ಇಲ್ಲ. ಅಲ್ಲೊಂದು ಹಿಂದ್ಗಡೆ ಒಂದು ಬಿಲ್ಡಿಂಗ್ ಇದೆ ನೋಡಿ, ಝೂಮ್ ಆಗ್ತಿತ್ತು ಎಲ್ಲ ಇತ್ತು. ಮಧ್ಯಾಹ್ನ ಲಂಚ್ಗೆ ಬಂದಿದ್ದು ಮುಂಬೈ ಸೇ ಇಂಡಿಯನ್ ರೆಸ್ಟೋರೆಂಟ್. ಸೊ ಒಳಗೋಗಿ ನೋಡು ಏನೆಲ್ಲ ಇದೆ ಅಂತ. ಹೋಗೋ ಚಲೋ. ಒಳ್ಳೆ ಥೀಮ್ ಮಾಡಿದ್ದಾರೆ ನೋಡ್ಬೋದು. ನೋಡ್ಬೋದು ಊಟಕ್ಕೆ ಎಷ್ಟು ದೊಡ್ಡ ಪ್ಲೇಸ್ ಇದೆ. ಸೊ ಮಧ್ಯಾಹ್ನ ಊಟ ಎಲ್ಲ ಆಗಿ ಬಸ್ಸಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಈಗ ನಾವೊಂದು ಟೆಂಪಲ್ಗೆ ಬಂದಿದ್ದೇವೆ. ಆ ಟೆಂಪಲ್ ಯಾವುದಂದರೆ ಸ್ಯಾಂಕ್ಚುರಿ ಆಫ್ ಟ್ರೂತ್ ಅಂತ
ಟೆಂಪಲ್ ಏನು ಸ್ಪೆಷಾಲಿಟಿ ಏನಂತ ಹೇಳ್ತೀನಿ, ಮುಂದೆ ಹೋಗುವ ಬನ್ನಿ. ಸೊ ನಾನು ಹೇಳ್ದಾಗ್ಲೇ ಆ ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ ಏನಿದೆ ಅಂದ್ರೆ ನೋಡಿ ತೋರಿಸ್ತೀನಿ. ನೋಡ್ಬೋದು ಈ ಟೆಂಪಲ್ 100 ಮೀಟರ್ಸ್ ಟಾಲ್ ಇದೆ, 30 ಸ್ಟೋರೀಸ್ ಅಂದ್ರೆ 30 ಫ್ಲೋರ್ ಇದೆ. ಇದೆಲ್ಲ ಏನ್ಷಂಟ್ ವುಡನ್ ಕನ್ಸ್ಟ್ರಕ್ಷನ್. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಕ್ಲೋಸ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಏನ್ ಆರ್ಕಿಟೆಕ್ಚರ್ ಹೇಗಿದೆ ನೋಡಿ. ಸೊ ಇವಾಗ ಟೆಂಪಲ್ ಇನ್ನು ಕ್ಲೋಸ್ ಅಪ್ ಅಲ್ಲಿ ನೋಡ್ಲಿಕ್ಕೆ ಹೋಗುವ. ಎಲ್ಲ ಅಬ್ಬಾ ದೇವ ಸುಸ್ತಾಗ್ತದೆ. ಸೊ ಹೋಗುವ. ಕಾಡು ಬಲ್ಲೆ ನಡುವಲ್ಲಿ ಹೋಗ್ತಿದ್ದೇವೆ. ಅಲ್ಲಿಂದು ಹೆಲ್ಮೆಟ್ ಕೊಡ್ತಾರೆ. ಸೊ ಇಲ್ಲಿ ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕಿ ಕಳಿಸಿದ್ದಾರೆ ನೋಡಿ. ನಮ್ ಜೊತೆ ಇಲ್ಲಿ ನಮ್ಮ ಗೈಡ್ ಇದ್ದಾರೆ, ಅವ್ರ ಹಿಂದ್ಗಡೆ ಹೋಗುವ. ಇದ ಕೊಂತಿ ಮೀನು, ಕೊಂತಿ ಮೀನು ನೋಡ್ಬೋದು ನೀರಲ್ಲಿ ಮೀನು. ನಮ್ಮ ಮಕ್ಕಳು ಓವೆಲ್ನ ಗದ್ದಾವೆ ಒಂದು ಗೊತ್ತುಂಟು. Inside, they walk in construction. So that's how we can and decorate at the museum. So as for the design, our founder already designed it. Today you will see is fully covered, outside, inside. Okay, is that how they made by traditional way? So let me show you here, please. Look at ಸೊ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದೆಲ್ಲ ಇಲ್ಲಿ we have a different design. ಎಲ್ಲ ರಿನೋವೇಷನ್ ಆಗ್ತಿದೆ. ಸೊ ಹಾಗೆ Look at this. ನೋಡಿ. We cut it, hammer and chisel. Okay, hand cutting. Yeah, but some part is need the driller machine also. Make it design, cutting, line with the machine. Okay. So this is this everyone here. ಕೋಳಿ All right, design and comment. ಅಲ್ಲ ರೋಷನ್ ಗಣಪತಿ ಅಲ್ಪ. It's a new shape of the carving here. ಇದು ಹೊಸ ಶೇಪ್. It's just a museum wall decoration, okay? So it's only the shape. And now we come on the fully covered. And we decorate at museum, okay? This is our blue circle and this is please. So look at this ನೋಡ್ಬೋದು. here also. ಎಲ್ಲ ಕೆತ್ತನೆ ಮಾಡಿ 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 ಬಿಟ್ಟಿದ್ದಾರೆ. And we will set picture on the plywood, okay? We need to draw it first. Any design, we have to draw first. And then, when we want to decorate, we go and set it first. And then we come on the wood, okay? Finally, ನೋಡ್ಬೋದು ಸೊ ಲೇಡೀಸ್. so look at this here. Let me show all of you over there our founder biography. Okay, listen please, everyone. Okay, here listen please, our group for the back. So just one of you here, our group, India, come listen please. Everyone look at this. It's founder biography, okay? Our founder biography. The founder name, Mr. Lek Vidyapunk. Mr. Lek Vidyapunk. He has a 3 masterpieces in Thailand. Not only this museum, another 2 museums in Thailand are also, okay? The first one, Ancient City. It started from 1963, near in Bangkok. Second project here, Century of the Truth. The project started from 1981. ಏನಂದ್ರೆ ಒಂದು ಪ್ರೈವೇಟ್ ಮ್ಯೂಸಿಯಂ ಇದೆ So how we make it? ನೋಡ್ಬೋದು. ಇದೆಲ್ಲದು ಇದು ಮಾಡೆಲ್ ಆಗಿದೆ. ಅಂದ್ರೆ ಮಾಡೆಲ್ ಇಲ್ಲಿ ರೆಡಿ ಮಾಡಿಬಿಟ್ಟು ಅದ್ರದ್ದು ಒರಿಜಿನಲ್ ಕನ್ಸ್ಟ್ರಕ್ಷನ್ ಅಂತ ತೋರಿಸ್ತೀನಿ ನೋಡಿ. ಇದು ಅದರದ್ದು ಒರಿಜಿನಲ್ ಸ್ಕೇಲಲ್ಲಿ. ಸೊ ಎಷ್ಟು ದೊಡ್ಡದಿದೆ ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ. ಎಷ್ಟು ದೊಡ್ಡದಿದೆ ಅಂದರೆ ಫುಲ್ ವುಡ್ ಅಲ್ಲಿ. Others are with the wood line.
If you want to add more and more, how to make it? Piece by piece on the line. We don't use any nail control. ಏನಂದ್ರೆ ವಿತೌಟ್ ನೇಲ್ಸ್ ಯೂಸ್ ಮಾಡಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಯಾವುದಕ್ಕಂದ್ರೆ ಇಲ್ಲಿ ಒಂದೊಂದು ನೋಡ್ಬೋದು ಸ್ಪೆಷಲ್ ಜಾಯಿಂಟ್ಸ್ ಲಾಕ್ಸ್ ಎಲ್ಲ ಇದೆ. ಸೊ ಯಾವುದೇ ನೇಲ್ಸ್ ಇದಕ್ಕೆ ಯೂಸ್ ಮಾಡಿಲ್ಲ. ಹಾಗೆ ನಾನು ಆಲ್ರೆಡಿ ಹೇಳಿದಾಗೆ ಇದು ಇಲ್ಲಿ ಮಾಡೆಲ್ ಇದೆ. ಇದು ಅದರದ್ದು ಮಾಸ್ಟರ್ ಪೀಸ್ ನೋಡಿ ಇಲ್ಲಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಶೆಕೆ ಇದೆ. ಹಾಗೆ ಇಲ್ಲಿ ನೋಡ್ಬೋದು ಆನೆ ಮೇಲೆ ಅಂಬಾರಿ ತೋರಿಸ್ತೀನಿ. ನೋಡ್ಬೋದು ಆನೆ ಮೇಲೆ. ಸೊ ನೋಡ್ಬೋದು ಇಲ್ಲಿ ಯಾವುದೆಲ್ಲ ದೇವರಿದ್ದಾರೆ ಅಂದರೆ ಇದು ನೋಡ್ಬೋದು ರಾಮ ಲಕ್ಷ್ಮಣ ಹಾಗೂ ಸೀತಾ. ಹಾಗೆ ಅಲ್ಲಿ ಮೇಲ್ ನೋಡಿದರೆ ನೋಡಿ ಶಿವದೇವರು ಇದ್ದಾರೆ. ಸೊ ಎಲ್ಲ ಒಂದೊಂದು ಕಾನ್ಸೆಪ್ಟ್ ಇದೆ. ಬಟ್ ಆ ಗೈಡ್ ಹೇಳ್ತಿದ್ದಾರೆ ನಮ್ಗೆ ಅದು ಅಷ್ಟು ಕ್ಲಾರಿಟಿ ಕೇಳ್ತಾ ಇಲ್ಲ. ನೋಡಿ ಇದು ರಾಮಾಯಣ ಸ್ಟೋರಿ ಫುಲ್ ಇಲ್ಲಿ ಇರೋದು. ಏನಂದ್ರೆ ಇಲ್ಲಿ ನಾವು ತಿರುಗಿದಷ್ಟು ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟೋರಿ ಇದೆ. ಆ ಸ್ಟೋರಿ ಎಲ್ಲ ಹೇಳಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಇಲ್ಲಿ ನೋಡಿ ಯಾವ ಥರ ಆರ್ಟ್ ವರ್ಕ್ ಇದೆ ಅಂತ, ವುಡ್ ಕಾರ್ವಿಂಗ್ಸ್ ಹೇಗೆ ಮಾಡಿದ್ದಾರೆ ಅಂತ ನೋಡಿ. ವಿಡಿಯೋ ಕ್ಲಾರಿಟಿ ಯಾವ ಥರ ಬರ್ತಾ ಅಂತ ಗೊತ್ತಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಸ್ಯಾಂಕ್ಚುರಿ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ಹೆಲ್ಮೆಟ್ ಹಾಕಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೆಲಸ ಆಗ್ತಾ ಇದೆ. ಹಾಗೆ ಏನಾದರೂ ತಲೆಗೆ ಬಿದ್ದು ಹೋಗೋದಕ್ಕೆ ಹೆಲ್ಮೆಟ್ ಕೊಟ್ಟಿದ್ದಾರೆ. ಸೊ ಇದರ ಒಳಗಡೆ ವ್ಯೂ ತೋರಿಸ್ತೀನಿ ನೋಡಿ. ಸೊ ಬೆವರಿ ಸುಸ್ತಾಗಿ ಹೋಗಿದೆ. ಸೊ ಇದರ ಒಳಗಡೆ ಒಂದು ಫುಲ್ ವಿಡಿಯೋ ನಿಮಗೆ ನೋಡಿ ತೋರಿಸಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇದು ಕಂಪ್ಲೀಟ್ಲಿ ವುಡ್ಡಿಂದಲೇ ಮಾಡಿರೋದು. ಹೇಳಿದಾಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ದೇವರಿದ್ದಾರೆ. ಹಾಗೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟೇ. ನೋಡ್ಬೋದು ಇದರಲ್ಲಿ ಮೇನ್ ಹಾರ್ಟ್ ಥರ ಇದೆ ನೋಡಿ. ಆಸಮ್ ವ್ಯೂ ಮಾತ್ರ ಸಾಕಾಗಿದೆ. ಸೊ ಇಲ್ಲೇನಂದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲೂ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಮೇಲ್ಗಡೆ ನೋಡಿ ವರ್ಕ್ ಎಲ್ಲ ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ನೋಡ್ಬೋದು. ಇದು ಒಂದು ಪ್ಲೇಸ್. ಇಲ್ಲಿಂದ ನೋಡಿದ್ರೆ ನಿಮಗೆ ಆನೆ ಕಾಣುತ್ತಾ ನೋಡಿ ಆನೆ. ಸೊ ಇವತ್ತು ನೋಡ್ಬೋದು ಈ ತರ ಆಗಿದೆ ಅವಸ್ಥೆ. ಸೊ ಈ ಸ್ಯಾಂಕ್ಚುರಿ ಆಫ್ ಲವ್ ಮತ್ತೆ ಇವತ್ತಿದು ಏನೆಲ್ಲ ಇತ್ತು ಒಂದು ಸಣ್ಣ ಕಂಟೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನವರಿಗೆ ಫಾರ್ವರ್ಡ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿಯಾ.